ಗೆಳೆಯರಿ, ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ಲೋಕಸಭಾ ಚುನಾವಣೆ. ತಮಿಳುನಾಡು ಬಿಜೆಪಿಯ ಮರುಭೂಮಿ. ಇಂಥ ಬಿಜೆಪಿಯ ಮರುಭೂಮಿಯಲ್ಲಿ ಬಿಜೆಪಿಯ ಸಿದ್ಧಾಂತವನ್ನು ಜನರ ಮನಸ್ಸಿನಲ್ಲಿ ಪ್ರವಹಿಸುವಂತೆ ಮಾಡುತ್ತಿರುವ ಭಗೀರಥ, ಬಿಜೆಪಿಯ ಬೇರನ್ನು ಗಟ್ಟಿಗೊಳಿಸುತ್ತಿರುವ ಯೋಧ, ಸಿನಿಮಾ ಹೀರೋಗಳಿಗೆ ಇರುವ ಕ್ರೇಜ್ ಅನ್ನು ಸಂಪಾದಿಸಿಕೊಂಡು ಬುಲೆಟ್ ಅಂತೆ ನುಗ್ಗುತ್ತಿರುವ ಸಿಂಘಂ ಅಣ್ಣಾಮಲೈ. ಗೆಳೆಯರೇ, ಈ ಅಣ್ಣಾಮಲೈ ಯಾರು? ಯಾವ ಊರಿನವರು? ಅಣ್ಣಾಮಲೈ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ಒಬ್ಬ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಇವರ ಪೂರ್ತಿ ಹೆಸರು ಕುಪ್ಪುಸ್ವಾಮಿ ಅಣ್ಣಾಮಲೈ. ಹುಟ್ಟಿದ್ದು ಜೂನ್ 4, 1984 ತಮಿಳುನಾಡಿನ ಕರೂರ್ ಜಿಲ್ಲೆಯಲ್ಲಿ. ತಂದೆ ಕುಪ್ಪುಸ್ವಾಮಿ, ತಾಯಿ ಪರಮೇಶ್ವರಿ. ಕೊಯಮತ್ತೂರಿನ VSC ಕಾಲೇಜಿನಿಂದ ಬಿಟೆಕ್ ಪದವಿ ಪಡೆದ ಅಣ್ಣಾಮಲೈ 2010ರಲ್ಲಿ ಲಕ್ನೋ IIM ಇಂದ MBA ಪದವಿಯನ್ನು ಪಡೆದರು. ನಂತರ UPSC ಪರೀಕ್ಷೆ ಬರೆದು 2011 IPS ಅಧಿಕಾರಿಯಾಗಿ ಸೆಲೆಕ್ಟ್ ಕೂಡ ಆದರು. ಆ ಬಳಿಕ ಅವರು ಕರ್ನಾಟಕದ ಕೇಡರ್ನ ಅಧಿಕಾರಿಯಾಗಿ ನೇಮಕಗೊಂಡು ಕಾರ್ಕಳದಲ್ಲಿ ASP ಆದರು. ಆ ಬಳಿಕ ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಡ್ತಿಯನ್ನು ಪಡೆದರು. ಅದಾದ ಮೇಲೆ ಚಿಕ್ಕಮಗಳೂರಿನ SP ಆಗಿದ್ದ ಅವರನ್ನು ಬೆಂಗಳೂರು ದಕ್ಷಿಣದ DSP ಆಗಿ ನೇಮಕ ಮಾಡಲಾಯಿತು. ಅಲ್ಲಿ ಕೆಲವು ವರ್ಷಗಳು ಸೇವೆ ಸಲ್ಲಿಸಿ ರಾಜೀನಾಮೆಯನ್ನು ನೀಡಿದರು ಅಣ್ಣಾಮಲೈ. ರಾಜಕಾರಣಿಯಾಗಿ ಅಣ್ಣಾಮಲೈ ರಾಜೀನಾಮೆ ಕೊಟ್ಟು ತಮ್ಮ ತವರು ರಾಜ್ಯ ತಮಿಳುನಾಡಿಗೆ ಹೋಗಿ ಕೃಷಿಯಲ್ಲಿ ತೊಡಗಿಕೊಂಡು ತಮ್ಮದೇ ಆದ ಒಂದು NGO ನಡೆಸಿಕೊಂಡು ಇರುತ್ತಿರುವಾಗ RSS ಸಿದ್ಧಾಂತದಿಂದ ಪ್ರೇರಿತರಾದ ಅಣ್ಣಾಮಲೈ ಬಿಜೆಪಿ ಪಕ್ಷಕ್ಕೆ 2020 ಆಗಸ್ಟ್ 25ರಂದು ಸೇರಿಕೊಳ್ಳುತ್ತಾರೆ. 2021 ವಿಧಾನಸಭೆಯ ಚುನಾವಣೆಯಲ್ಲಿ ಕರೂರಿನ ಅರವಕುರಿಚಿ ಕ್ಷೇತ್ರದಿಂದ DMKಯ ಅಭ್ಯರ್ಥಿ R ಅಳಂಗೋ ಅವರ ವಿರುದ್ಧ 24,816 ಮತಗಳ ಅಂತರದಿಂದ ಸೋತರು ಅಣ್ಣಾಮಲೈ. ದ್ರಾವಿಡ ನಾಡಿನಲ್ಲಿ ಕಮಲ ಅರಳತ್ತ. ದ್ರಾವಿಡ ಚಳುವಳಿ ಹುಟ್ಟಿದ ಜಾಗ ತಮಿಳುನಾಡು. ಅದು ಮೊದಲಿನಿಂದಲೂ ಹಿಂದಿಯವರನ್ನ, ಉತ್ತರ ಭಾರತದವರನ್ನ ವಿರೋಧಿಸುತ್ತಲೇ ಬಂದಿದೆ. ಇವತ್ತು ಕೂಡ ಆರ್ಯ ದ್ರಾವಿಡ ಅನ್ನೋ ಸುಳ್ಳು ಸಿದ್ಧಾಂತದ ಮೇಲೆ ತಮಿಳುನಾಡಿನಲ್ಲಿ ರಾಜಕೀಯ ನಡೆಯುತ್ತದೆ. ಇಂಥ ಮನಸ್ಥಿತಿ ಇರುವ ಜನಗಳ ಮಧ್ಯೆ ಕಮಲ ಅರಳುತ್ತಾ. ಅಂದರೆ ಇಲ್ಲಿ 1967ರ ನಂತರ ಯಾವುದೇ ರಾಷ್ಟ್ರೀಯ ಪಕ್ಷ ಈ ರಾಜ್ಯದ ಅಧಿಕಾರವನ್ನು ಹಿಡಿಯುವುದಕ್ಕೆ ಸಾಧ್ಯವೇ ಆಗಿಲ್ಲ. 1967ರಿಂದ 1977ರವರೆಗೂ ಇಲ್ಲಿ DMKಯ ಆಧಿಪತ್ಯ ಇತ್ತು. ಅದಾದ ನಂತರ 1977ರಿಂದ 1988ರವರೆಗೂ AIADMKಯ ಆಧಿಪತ್ಯ ಇತ್ತು. ಅದಾದ ಮೇಲೆ ಮತ್ತೆ DMK, ಮತ್ತೆ AIADMK, ಹೀಗೆ 1967ರಿಂದ DMK ಹಾಗೂ AIADMK ಪಕ್ಷಗಳು ಆಳುತ್ತಲೇ ಇದೆ. ಇಂಥ ಮರುಭೂಮಿಯಲ್ಲಿ ಅಣ್ಣಾಮಲೈ ಬಿಜೆಪಿಯ ಕಮಲವನ್ನು ಅರಳಿಸಲು ಸಾಧ್ಯವಾ? ತಮಿಳರ ಈ ಆರ್ಯ ದ್ರಾವಿಡ ಅನ್ನೋ ತಪ್ಪು ಸಿದ್ಧಾಂತವನ್ನು ಬಿಟ್ಟು ರಾಷ್ಟ್ರೀಯವಾದದ ಬಿಜೆಪಿಯನ್ನು ಒಪ್ಪುತ್ತಾರಾ? ಅಣ್ಣಾಮಲೈ ಒಬ್ಬ ಮಾಜಿ IPS ಅಧಿಕಾರಿ. ಇಲಾಖೆಯಲ್ಲಿ ಶಿಸ್ತಿನ ಸಿಪಾಯಿಯಾಗಿದ್ದರು. ಭ್ರಷ್ಟಾಚಾರವನ್ನು ಅವರು ಸಹಿಸುತ್ತಿರಲಿಲ್ಲ. ಪೊಲೀಸರ ಗೌರವವನ್ನು ಹಾಳು ಮಾಡುವವರ ಕಂಡ್ರೆ ಆಗುತ್ತಿರಲಿಲ್ಲ.
ಚಿಕ್ಕಮಗಳೂರಿನ ದತ್ತಪೀಠದ ಗಲಾಟೆಯ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿಯನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಿಂದೂ ಆಗಿದ್ದ ಅವರು ಧರ್ಮ ಸೂಕ್ಷ್ಮವನ್ನು ತಿಳಿದುಕೊಳ್ಳಬೇಕು ಅಂತ ಕುರಾನ್ ಓದಿ ಮೌಲ್ವಿಗಳಿಂದ ಅರ್ಥವನ್ನು ತಿಳಿದುಕೊಂಡವರು. ಇಂಥ ನಿಷ್ಪಕ್ಷಪಾತ ಅಧಿಕಾರಿ ಈಗ RSS ಸಿದ್ಧಾಂತಕ್ಕೆ ಪ್ರೇರಿತರಾಗಿ ಹಿಂದುತ್ವದ ನಿಜವಾದ ಅರ್ಥ ತಿಳಿಸಲು ಪಣ ತೊಟ್ಟ ಛಲಗಾರ. ಅಣ್ಣಾಮಲೈ ನಡೆಯುತ್ತಿರುವ ಹಾದಿ. ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿದ್ದ ಮುರುಗನ್ ಕೇಂದ್ರ ಮಂತ್ರಿಯಾದ ಮೇಲೆ ಆ ಜಾಗವನ್ನು ಅಲಂಕರಿಸಿದ ಅಣ್ಣಾಮಲೈ ಅಲ್ಲಿನ ಯುವಕರ ಜೊತೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಪಕ್ಷದ ಬಲವನ್ನು ತುಂಬುತ್ತಾ ಸಂಘಟನೆಯನ್ನು ಮಾಡುತ್ತಾ ಹೋದರು. ತಮಿಳರಿಗೆ ಸಿನಿಮಾ ಡೈಲಾಗ್, ಹಣ, ದ್ರಾವಿಡಿಸಂ ಬಿಟ್ಟು ಬೇರೆ ಪ್ರಪಂಚ ಇದೆ ಅಂತ ಹೇಳುವುದರ ಜೊತೆಗೆ DMK AIADMK ಮಾಡುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನು ಎತ್ತುತ್ತಾ ಹಿಂದುತ್ವದ ಸೊಗಡನ್ನು ಸಾರುತ್ತಾ ಬಿಜೆಪಿಯ ಸಾಧನೆಯನ್ನು ಪಸರಿಸುತ್ತಾ ಬಿಜೆಪಿಯ ಪೈರನ್ನು ನಾಟುವ ಕರ್ಮಯೋಗಿಯಾದರು ಅಣ್ಣಾಮಲೈ. ಈ ನಿಟ್ಟಿನಲ್ಲೇ ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆಯನ್ನು ಕೈಗೊಂಡರು. ಏನಿದು ಈ ಪಾದಯಾತ್ರೆ? ಈ ಪಾದಯಾತ್ರೆಯಿಂದ ಏನಾದರೂ ಪ್ರಯೋಜನ ಇದೆಯಾ? ಇಷ್ಟು ವರ್ಷಗಳು ಆರ್ಯ ದ್ರಾವಿಡ ಸಿದ್ಧಾಂತವನ್ನು ತಲೆಗೆ ತುಂಬಿದ ಜನರಿಗೆ ಈ ಒಂದು ಯಾತ್ರೆ ಆ ಅಜ್ಞಾನದಿಂದ ಮುಕ್ತಗೊಳಿಸುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಬನ್ನಿ. ಈ ಪಾದಯಾತ್ರೆಗಳು ಸಾಕಷ್ಟು ನಾಯಕರಿಗೆ ಹಲವಾರು ಲಾಭವನ್ನು ತಂದುಕೊಟ್ಟಿದೆ. ಆಂಧ್ರ ಪ್ರದೇಶದಲ್ಲಿ 2004 ಚುನಾವಣೆಯಲ್ಲಿ YS ರಾಜಶೇಖರ್ ರೆಡ್ಡಿ ಒಂದು ಪಾದಯಾತ್ರೆಯನ್ನು ಮಾಡುತ್ತಾರೆ. ಅದರಲ್ಲಿ ಅವರಿಗೆ ಯಶಸ್ಸು ಸಿಕ್ತು. ಇನ್ನು ಅದೇ ಕೆಲಸ 2019 ಚುನಾವಣಾ ಹೊತ್ತಿಗೆ ರಾಜಶೇಖರ್ ರೆಡ್ಡಿ ಅವರ ಮಗ ಜಗನ್ಮೋಹನ್ ರೆಡ್ಡಿ ಮಾಡಿದರು. ಅಲ್ಲಿ ಕೂಡ ಯಶಸ್ಸು ಸಿಕ್ತು. ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿತು. ಅದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗುವಂತೆ ಮಾಡಿತು. ಇನ್ನು ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಕೂಡ ಮೊದಲು ಭಾರತ್ ಜೋಡೋ, ನಂತರ ಈಗ ಭಾರತ್ ಜೋಡೋ ನ್ಯಾಯ್ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದು ರಾಹುಲ್ ಅವರ ಇಮೇಜ್ ಸ್ವಲ್ಪ ಬಿಲ್ಡ್ ಮಾಡಬಹುದು. ಅಣ್ಣಾಮಲೈ ಮಾಜಿ IPS ಅಧಿಕಾರಿಯಾಗಿದ್ದವರು. ಇತಿಹಾಸ, ರಾಜಕೀಯವನ್ನು ತಮ್ಮ UPSCಯ ಪರೀಕ್ಷೆಗಾಗಿ ತಿಳಿದುಕೊಂಡವರು. ವಾಗ್ಮಯಿ, ಜನರಲ್ಲಿ ತಮ್ಮ ನಿರ್ದಿಷ್ಟ ನಿಲುವನ್ನು ಹೇಳಬಲ್ಲ ಸಾಮರ್ಥ್ಯ ಉಳ್ಳವರು, ಚಿಂತಕರು. ಹೀಗಿರುವಾಗ ಈ ಪಾದಯಾತ್ರೆ ಯಶಸ್ಸಿನ ಏಣಿಯನ್ನು ಕೊಡುವುದಿಲ್ಲವಾ? ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆ ಜುಲೈ 26ರಂದು ಪ್ರಾರಂಭವಾಯಿತು. ಇದನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಮೇಶ್ವರಂನಲ್ಲಿ ಚಾಲನೆ ಕೊಟ್ಟರು. ಈ ಪಾದಯಾತ್ರೆಯ ಉದ್ದೇಶ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡುವುದು, ತಮಿಳುನಾಡನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದು, ಅಲ್ಲಿನ ರೈತರು, ಮೀನುಗಾರರು, ಮಹಿಳೆಯರು, ಮಕ್ಕಳು, ಉದ್ಯಮಿಗಳು ಸೇರಿದ ಹಾಗೆ ಎಲ್ಲ ವರ್ಗದವರನ್ನ ಬಲಿಷ್ಠಗೊಳಿಸುವುದಲ್ಲದೆ ತಮಿಳುನಾಡು ಒಂದು ಕುಟುಂಬದ ರಾಜಕಾರಣದಿಂದ ಮುಕ್ತಗೊಳಿಸುವುದು, ಸನಾತನ ಧರ್ಮದ ನಿಜವಾದ ಅರ್ಥ ತಿಳಿಸೋದು, ಜನಜಾಗೃತಿಗೊಳಿಸೋದರ ಜೊತೆಗೆ ಮೋದಿ ಸರ್ಕಾರದ ಸಾಧನೆಯನ್ನು ಜನಮಾನಸದೊಳಗೆ ಹರಿಯುವಂತೆ ಮಾಡುವುದು. ಈ ಪಾದಯಾತ್ರೆ ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರದ 234 ವಿಧಾನಸಭಾ ಸ್ಥಳಗಳನ್ನು ಹಾದು ಹೋಗಿತ್ತು. ಒಟ್ಟು 5 ಹಂತಗಳ ಪಾದಯಾತ್ರೆಯಾಗಿ ರೂಪುಗೊಂಡಿತ್ತು. 1770 ಕಿಲೋಮೀಟರ್ ನಡೆದ ಪಾದಯಾತ್ರೆಯಾಗಿತ್ತು. ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಹಲವಾರು ಸಾರ್ವಜನಿಕ ಸಭೆಗಳನ್ನು ನಡೆಸುತ್ತಾ ಕೇಂದ್ರ ಸರ್ಕಾರದ ಸಾಧನೆಯನ್ನು ಸಾರುತ್ತಾ 1 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಕೇಂದ್ರ ಸರ್ಕಾರದ ಸಾಧನೆಯ ಒಳಗೊಂಡ ಪುಸ್ತಕಗಳನ್ನು ವಿತರಿಸುತ್ತಾ ಯಾತ್ರಾ ಪ್ರಯಾಣವು ಸಾಗಿತ್ತು.
ತಮಿಳುನಾಡಿನ ರಾಣಿಪೇಟ್ನಲ್ಲಿ ಇರುವ ಕ್ರೋಮೈಟ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಇಂದ ಹೊರಬರುತ್ತಿದ್ದ ಕ್ರೋಮಿಯಂ ಡಿಪಾಸಿಟ್ಸ್ಗಳು ಅಂತರ್ಜಲವನ್ನು ವಿಷಯುಕ್ತಗೊಳಿಸಿದ್ದು 28 ವರ್ಷಗಳ ಹಿಂದೆಯೇ ಆ ಫ್ಯಾಕ್ಟರಿಯನ್ನು ಮುಚ್ಚಲಾಗಿತ್ತು. ಆದರೂ ಅದರ ಪರಿಣಾಮ ಇಂದಿಗೂ ಜನರು ಅನುಭವಿಸುತ್ತಾ ಇದ್ದಾರೆ. ಇದಕ್ಕೆಲ್ಲ DMK ಪಕ್ಷವೇ ಕಾರಣ ಅಂತ ಅಣ್ಣಾಮಲೈ ಆರೋಪ ಮಾಡುತ್ತಾ ಅವಕಾಶ ಸಿಕ್ಕಿದಾಗಲೆಲ್ಲ DMK ತಪ್ಪುಗಳನ್ನು ಎತ್ತಿ ತೋರಿಸುತ್ತಿದ್ದರು ಅಣ್ಣಾಮಲೈ. ಇನ್ನು ಈ ಪಾದಯಾತ್ರೆ ಫೆಬ್ರವರಿ 27ರಂದು ಮುಕ್ತಾಯವಾಯಿತು. ನರೇಂದ್ರ ಮೋದಿ ಈ ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದರು. ದ್ರಾವಿಡ ನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಗೋ ಬ್ಯಾಕ್ ಅಂತ ಹೇಳುತ್ತಿದ್ದ ಜನರು ಮೋದಿಗೆ ಗೆಲುವಿನ ಘೋಷಣೆಯನ್ನು ಕೂಗುತ್ತಿದ್ದರು. ಇದು ಮೋದಿ ಸರ್ಕಾರಕ್ಕೆ ಮೊದಲ ಗೆಲುವು. ಮೋದಿ ಸಾರ್ವಜನಿಕ ಸಭೆಯಲ್ಲಿ MGR ಹಾಗೂ ಜಯಲಲಿತಾ ಅವರನ್ನ ನೆನಪು ಮಾಡಿಕೊಂಡರು. AIADMK ಮತಗಳನ್ನು DMK ವಿರೋಧಿ ಮತಗಳನ್ನು ಒಟ್ಟುಗೂಡಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದರು. ಅಣ್ಣಾಮಲೈ ಪಾದಯಾತ್ರೆಯಿಂದ ಫಲಪ್ರದವಾದ ಲಕ್ಷಣಗಳು ಕಾಣಿಸಲು ಶುರುವಾಯಿತು. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ತಮ್ಮ AIADMK OPS ಅನ್ನ NDA ಕೂಟಕ್ಕೆ ಸೇರಿಸಿದ್ದಾರೆ. ಮುಂದಿನ ಅವಧಿಗೂ ಮೋದಿನೇ ಮುಖ್ಯಮಂತ್ರಿ ಆಗಬೇಕು ಅಂತ ಪನ್ನೀರ್ ಸೆಲ್ವಂ ಹೇಳುವುದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಮಹಿಳಾ ಕಾಂಗ್ರೆಸ್ ಕೂಡ ಅಣ್ಣಾಮಲೈ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ AIADMKಯ 15ಕ್ಕೂ ಹೆಚ್ಚಿನ ನಾಯಕರು ಅಣ್ಣಾಮಲೈ ನೇತೃತ್ವದ BJPಯನ್ನೇ ಸೇರಿಬಿಟ್ಟಿದ್ದಾರೆ. ಇನ್ನು ಮೊನ್ನೆ ನಡೆದ ಸರ್ವೆ ಹೇಳುವ ಪ್ರಕಾರ ತಮಿಳುನಾಡಿನಲ್ಲಿ ಕೇವಲ 3% ಮಾತ್ರ ವೋಟು ಪಡೆಯುತ್ತಿದ್ದ BJP ಈಗ ಅಣ್ಣಾಮಲೈ ಪಾದಯಾತ್ರೆಯ ನಂತರ ತನ್ನ ಮತಗಳ ಪ್ರಮಾಣದ ಅಂತರವನ್ನು 18%ಕ್ಕೆ ಏರಿಸಿಕೊಂಡಿದೆ. ಇನ್ನು AIADMK ಮತಗಳ ಪ್ರಮಾಣ 17%ಕ್ಕೆ ಕುಸಿದಿದೆ. 37%ರಷ್ಟು ಜನ DMK ಇರಲಿ ಅಂತ ಹೇಳುತ್ತಿದ್ದಾರೆ. ಅಲ್ಲಿಗೆ BJPಯು ತನ್ನ ಸ್ವಂತ ಶಕ್ತಿಯನ್ನು ತಮಿಳುನಾಡಿನಲ್ಲಿ ಹೆಚ್ಚಿಸುತ್ತಾ ಹೋಗುತ್ತಿದೆ. ಈ ಬಾರಿ 5ರಿಂದ 6 ಕ್ಷೇತ್ರಗಳನ್ನು BJP ಗೆಲ್ಲಬಹುದು. ತಮಿಳುನಾಡಿನಲ್ಲಿ ಅಸ್ತಿತ್ವವೇ ಇಲ್ಲದ ರಾಷ್ಟ್ರೀಯ ಪಕ್ಷ ಈ ರೀತಿ ಅಬ್ಬರಿಸುತ್ತಿರುವುದು ಇದು 2ನೆಯ ವಿಜಯ. ಈ ಚುನಾವಣಾ ಫಲಿತಾಂಶವೇ ನಿಜವಾದ ತೀರ್ಪು. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.